ಯಾರಿಗೆ ಸ್ವಂತವಾಗಿ ಮನೆ, ಆಸ್ತಿ, ಜಮೀನು ಕೊಂಡುಕೊಳ್ಳುವಂತಹ ಅದೃಷ್ಟ ಇದೆ ಎಂಬುದನ್ನು ತಿಳಿದುಕೊಳ್ಳುವಂಥದ್ದು ಒಂದು ಕುತೂಹಲದ ವಿಷಯ. ಅಂದರೆ ಹಸ್ತ ನೋಡಿದಾಗ ನಮಗೆ ಗೊತ್ತಾಗ್ಬಿಡುತ್ತೆ, ಇಂಥ ವ್ಯಕ್ತಿ ಇಂಥ ವಯಸ್ಸಿನಲ್ಲಿ ಜಮೀನು ತಗೊಂಡುಕೊಳ್ಳುತ್ತಾರೆ, ಆಸ್ತಿ ಕೊಂಡುಕೊಳ್ತಾರೆ, ಸ್ವಂತವಾಗಿ ಮನೆ ತಗೊಳ್ತಾರೆ, ಸ್ವಂತವಾಗಿ ನಿವೇಶನ ತಗೊಳ್ತಾರೆ, ಅವರಿಗೆ ಅಂತಹ ಅರ್ಹತೆ ಇದೆ, ಅದೃಷ್ಟ ಇದೆ ಎಂಬುದನ್ನು ಹಸ್ತ ನೋಡಿದ ಕೂಡಲೇ ಗೊತ್ತಾಗುತ್ತದೆ. ಹಾಗೆ ಹಸ್ತ ನೋಡಿ ಯಾರ ಬಗ್ಗೆ ಹೇಗೆ ತಿಳಿದುಕೊಳ್ಳೋದು? ಅವರಿಗೆ ಆಸ್ತಿ ಕೊಳ್ಳುವಂತಹ ಅಥವಾ ಮನೆ ಕಟ್ಟಿಸುವಂತಹ ಇಲ್ಲ ನಿವೇಶನ ಕೊಳ್ಳುವಂತಹ ಅದೃಷ್ಟ ಇದೆಯೇ ಎಂಬುದರ ಬಗ್ಗೆ ನಾವು ನೋಡುವಾಗ ಯಾವ ರೀತಿ ತಿಳಿದುಕೊಳ್ಳಲು ಸಾಧ್ಯ? ಅಂತಹ ಚಿಹ್ನೆಗಳು ಯಾವುದು? ಹಸ್ತದಲ್ಲಿ ಅಂತಹ ಚಿಹ್ನೆಗಳು ಇದ್ದರೆ ಅವರಿಗೆ ಅಂತಹ ಅದೃಷ್ಟ ಬರುತ್ತದೆಯೇ? ಅದು ಬರೋದು ಯಾವಾಗ, ಯಾವ ವಯಸ್ಸಿನಲ್ಲಿ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಆವಾಗ ನಾವು ಬೇರೆಯವರ ಹಸ್ತ ನೋಡಿದಾಗ ಇವರಿಗೆ ಮನೆ ಕೊಂಡುಕೊಳ್ಳುವಂತಹ ಅಥವಾ ಮನೆ ನಿರ್ಮಿಸಿಕೊಳ್ಳುವಂತಹ, ಮನೆ ಕಟ್ಟಿಸುವಂತಹ ಅದೃಷ್ಟ ಇದೆ ಎಂದು ಗೊತ್ತಾಗುತ್ತದೆ. ಇವರಿಗೆ ನಿವೇಶನ ತಗೊಳ್ಳುವಂತಹ ಅದೃಷ್ಟ ಇದೆ, ಈ ವಯಸ್ಸಿನಲ್ಲಿ ಇವರು ಜಮೀನು ತಗೊಳ್ತಾರೆ, ಆಸ್ತಿ ಮಾಡ್ತಾರೆ ಎಂಬ ಅದೃಷ್ಟ ಇದೆ. ಅಂತಹ ಸೂಚನೆಗಳು ಯಾವುದು? ಆ ಸೂಚನೆಗಳು ಹೇಗಿರುತ್ತದೆ? ಹಸ್ತದ ಯಾವ ಭಾಗದಲ್ಲಿರುತ್ತದೆ? ಯಾವುದನ್ನು ನೋಡಿದಾಗ ನಮಗೆ ಅದನ್ನು ತಿಳಿದುಕೊಳ್ಳಲು ಸಾಧ್ಯ ಎಂಬಂತಹ ವಿಚಾರಗಳನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಯಾರಿಗೆ ಸ್ವಂತವಾಗಿ ಮನೆ ಕಟ್ಟಿಸಿಕೊಳ್ಳಲು ಸಾಧ್ಯವಾಗುತ್ತದೆ, ನಿವೇಶನ ಕೊಂಡುಕೊಳ್ಳಲು ಸಾಧ್ಯವಾಗುತ್ತದೆ, ಜಮೀನು ಕೊಂಡುಕೊಳ್ಳುವ ಅದೃಷ್ಟ ಇದೆ, ಅಥವಾ ಬೇರೆಯವರಿಂದ ಹಿರಿಯರಿಂದ ಪಿತ್ರಾರ್ಜಿತವಾಗಿ ಯಾರಿಗೆ ಮನೆ ಸಿಗುತ್ತದೆ, ಪಿತ್ರಾರ್ಜಿತವಾಗಿ ಆಸ್ತಿ ಬರುತ್ತದೆ, ಅಥವಾ ಮದುವೆ ಆದಮೇಲೆ ಆಸ್ತಿ ಬರುತ್ತದೆ, ಮುಂತಾದ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಎನೇಬಲ್ ಮಾಡಿಕೊಂಡ್ರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗ್ತೀರಿ, ಅಭಿವೃದ್ಧಿ ಆಗ್ತೀರಿ, ಸಂತೋಷಕರವಾದ ಜೀವನ ನಿಮಗೆ ಸಿಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮ್ಮ ಭವಿಷ್ಯ ತಿಳಿಯುವಂತಹ ಆಸಕ್ತಿ, ನಂಬಿಕೆ ಇದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಅಥವಾ ಎಸ್ ಅಂತ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ಹುಟ್ಟಿದಾಗಿನಿಂದ ಕೊನೆಯವರೆಗೆ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯದಲ್ಲಿ ಏನೇನು ನಡೆಯುತ್ತದೆ ಎಂಬುದನ್ನು ನಿಮಗೆ ತಿಳಿಸಲಾಗುವುದು. ಎಲ್ಲರಿಗೂ ಸ್ವಂತವಾಗಿ ದುಡಿದು ಆಸ್ತಿ ಮಾಡುವ ಆಸೆ ಇರುತ್ತದೆ. ಆಸ್ತಿ ಮಾಡಲು ಎಲ್ಲರಿಗೂ ಸಾಧ್ಯವಾಗುತ್ತದೆಯೇ? ಇಲ್ಲ, ಎಲ್ಲರಿಗೂ ಎಷ್ಟೇ ದುಡಿದರೂ ಆಸ್ತಿ ಮಾಡಲು ಸಾಧ್ಯವಾಗುವುದಿಲ್ಲ. ಆದರೆ ಯಾರಿಗೆ ಆಸ್ತಿ ಮಾಡಲು ಸಾಧ್ಯವಿದೆ ಎಂಬುದನ್ನು ಅವರ ಹಸ್ತಗಳಲ್ಲಿರುವಂತಹ ಕೆಲವು ಚಿಹ್ನೆಗಳನ್ನು, ಕೆಲವು ರೇಖೆಗಳನ್ನು ನೋಡಿದಾಗ ತಿಳಿಯುತ್ತದೆ. ಅವರು ಪ್ರಯತ್ನ ಪಟ್ಟರೆ ಅಂಥ ಆಸ್ತಿಯನ್ನು ಮಾಡ್ತಾರೆ, ಮನೆ ಕಟ್ಟಿಸ್ತಾರೆ. ಅವರ ಯಾವ ವಯಸ್ಸಿನಲ್ಲಿ ಯಾವಾಗ ಕಟ್ಟಿಸ್ತಾರೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಯಾವುದೇ ಒಂದು ಹಸ್ತ ನೋಡಿದಾಗ ಅದೃಷ್ಟ ಇರುವ ವ್ಯಕ್ತಿಗಳ ಮಂಗಳ ಪರ್ವ, ಈ ಆಸ್ತಿ ಮಾಡುವಂತಹ ಜಮೀನಿಗೆ ಸಂಬಂಧಪಟ್ಟ, ಭೂಮಿಗೆ ಸಂಬಂಧಪಟ್ಟಂತಹ ಅದೃಷ್ಟ ಇರುವಂತಹ ಈ ಮಂಗಳ 2, ಈ ಮಂಗಳ 1 ಇದು ಉಬ್ಬಿದಂತಿರುತ್ತದೆ, ಸಾಮಾನ್ಯಕ್ಕಿಂತ ಉಬ್ಬಿದಂತೆ ಕಾಣುತ್ತದೆ. ಅದರಲ್ಲಿ ಯಾವುದೇ ರೀತಿಯ ಕಾರಕ ಚಿಹ್ನೆಗಳು ಇರುವುದಿಲ್ಲ. ಅಂದರೆ ಅದು ಶುದ್ಧವಾದ ಅಂತ ಹೇಳಿದರೆ ಯಾವುದೇ ದೋಷ ಫಲಗಳಿಲ್ಲದ ಪರ್ವಗಳಾಗಿರುತ್ತದೆ. ಮಂಗಳ 1, ಮಂಗಳ 2 ಇರುತ್ತದೆ. ಇಂತಹ ವ್ಯಕ್ತಿಗಳು ಅವರ ಹಸ್ತದಲ್ಲಿ ಈ ಶನಿ ಪರ್ವವು ಉಬ್ಬಿದಂತಿದ್ದರೆ,
ಶನಿ ಪರ್ವವು ಉಬ್ಬಿದಂತಿದ್ದರೆ ಇದು ಸ್ವಂತ ಮನೆ, ನಿವೇಶನ, ಮನೆಯನ್ನು ಕೊಂಡು ಮನೆ ಕಟ್ಟಿಸುವ ಇಲ್ಲವ ಮನೆ ನಿರ್ಮಿಸಿಕೊಳ್ಳುವ ಅದೃಷ್ಟವಂತರೆಂಬುದನ್ನು ಹೇಳಬಹುದು. ಹೇಳಿದ ಎರಡು ಮಂಗಳ ಪರ್ವಗಳೆರಡೂ ಮತ್ತು ಈ ಶನಿ ಪರ್ವವು ಉಬ್ಬಿದಂತಿದ್ದರೆ ಅವರು ಮನೆಗಳನ್ನು ಅಥವಾ ನಿವೇಶನವನ್ನು ಕೊಂಡುಕೊಂಡು ಮನೆಯನ್ನು ಕಟ್ಟಿಸಿಕೊಳ್ಳುತ್ತಾರೆ ಎಂಬ ಅದೃಷ್ಟ ಇದೆ ಎಂದು ತಿಳಿಯಬಹುದು. ಅಂದರೆ ಅವರ ಹೆಸರಿನಲ್ಲಿ ಅವರು ಸ್ವಂತವಾಗಿ ಮನೆಯನ್ನು ಕಟ್ಟಿಸಿಕೊಳ್ಳುತ್ತಾರೆ. ಇವರ ಚಂದ್ರಪರ್ವದಿಂದ ಭಾಗ್ಯರೇಖೆ, ಇದು ನಾವು ಚಂದ್ರಪರ್ವ ಅಂತ ಹೇಳ್ತೀವಿ, ಇಲ್ಲಿಂದ ಭಾಗ್ಯರೇಖೆ ಶನಿ ಪರ್ವಕ್ಕೆ ನೇರವಾಗಿ ಬಂದಿದೆ. ಅಷ್ಟರಲ್ಲಿ ಚಂದ್ರಪರ್ವದಿಂದ ಭಾಗ್ಯರೇಖೆ ಹೊರಟು ಶನಿ ಪರ್ವಕ್ಕೆ ತಲುಪಿದ್ದರೆ ಅವರು ಸ್ವಂತ ಮನೆ ಕಟ್ಟಿಸುತ್ತಾರೆಂದು, ಈ ರೇಖೆ ಇದ್ದಾಗ ಅವರು ಸ್ವಂತ ಮನೆ ನಿರ್ಮಿಸಿಕೊಳ್ಳುತ್ತಾರೆಂದು ಖಚಿತವಾಗಿ ಹೇಳಬಹುದು. ಈಗ ನಾನು ಹೇಳಿದಂತಹ ಚಿಹ್ನೆಗಳಿದ್ದವರು ಮನೆ ಕಟ್ಟಿಸುತ್ತಾರೆ, ಅಲ್ಲ ಮನೆಯನ್ನು ಸ್ವಂತ ಮನೆ ಹೊಂದುತ್ತಾರೆ ಎಂಬುದನ್ನು ಅವರು ಪ್ರಯತ್ನಪಟ್ಟರೆ ಯಾವುದು ಅಸಾಧ್ಯವಲ್ಲ ಎಂಬುದು ನೆನಪಿರಬೇಕು. ಅಂದರೆ ಪ್ರಯತ್ನ ಮುಖ್ಯ. ನನ್ನ ಕೈಯಲ್ಲಿಂಥ ಸೂಚನೆ ಇದೆ, ನನಗೆ ಯಾರಾದರೂ ಮನೆ ತಂದು ಕೊಡ್ತಾರೆ, ಕಟ್ಟಿಸ್ಕೊಡ್ತಾರೆ ಅಂತ ತಿಳ್ಕೊಂಡ್ರೆ ಅವರಿಗೆ ಅದರ ಫಲ ದೊರೆಯುವುದಿಲ್ಲ. ಆದರೆ ಅದಕ್ಕಾಗಿ ಪ್ರಯತ್ನ ಪಟ್ಟರೆ ಅವರು ಸ್ವಂತ ಮನೆಯನ್ನು ನಿರ್ಮಿಸಿಕೊಳ್ಳಲು ಸಾಧ್ಯ. ಈಗ ನೋಡಿ, ಇದು ನಮ್ಮ ಹೃದಯ ರೇಖೆ ಮತ್ತು ಇದು ಜ್ಞಾನ ರೇಖೆ. ಇದರ ಮಧ್ಯದಲ್ಲಿ ಹೀಗೆ ಒಂದು ಚದುರಾಕೃತಿ, ಇದರ ಮಧ್ಯೆ ಒಂದು ಚದುರಾಕೃತಿಯಂತಹ ಚಿಹ್ನೆ ಇದ್ದರೆ, ಅಂದರೆ ಹೃದಯ ರೇಖೆ ಮತ್ತು ಜ್ಞಾನ ರೇಖೆ ನಡುವೆ ಒಂದು ಎಲ್ಲೇ ಬರಬೇಕದು ರಾಹು ಪರ್ವದಲ್ಲಿದ್ದರೆ ಅವರು ಸ್ವಂತವಾಗಿ ಮನೆಯನ್ನು ಹೊಂದುವಂತಹ ಅಥವಾ ಸ್ವಂತ ನಿವೇಶನ, ಜಮೀನು, ಮನೆ ಇವೆಲ್ಲವನ್ನು ಹೊಂದುವಂತಹ ಸೂಚನೆ ಎಂದು ತಿಳಿಯಬಹುದು. ಯಾವುದೇ ದೋಷ ಚಿಹ್ನೆಗಳಿಲ್ಲದೆ ಶುಭ ಸೂಚಕವಾಗಿರುವುದು ಅವಶ್ಯಕ ಎಂಬುದನ್ನು ಮರೆಯಬಾರದು. ಯಾವುದು ಈ ಅಡ್ಡ ರೇಖೆಗಳಾಗಲಿ ಅಥವಾ ಕಟ್ಟಾಗಲಿ ಆಗಿರಬಾರದು, ಸರಿಯಾದ ರೀತಿಯಲ್ಲಿ ಬೆಳೆದಿರಬೇಕು. ಹೀಗಿದ್ದಾಗ ಮಾತ್ರ ಅವರಿಗೆ ಅಂತಹ ಅದೃಷ್ಟ ಇದೆ ಅಂತ ತಿಳ್ಕೊಬೇಕು. ಯಾವುದು ಜ್ಞಾನರೇಖೆ ಮತ್ತು ಹೃದಯ ರೇಖೆ ಚೆನ್ನಾಗಿರಬೇಕು, ಎದ್ದು ಕಾಣಿಸುವಂತಿರಬೇಕು. ಅವಶ್ಯಕ. ಆ ಎರಡು ರೇಖೆಗಳಿಂದ ಅಭಿವೃದ್ಧಿ ರೇಖೆ ಎಂದರೆ ಆಯುಷ ರೇಖೆಯಿಂದ ಮೇಲೆದ್ದು ಒಂದು ರೇಖೆ ಶನಿ ಪರ್ವಕ್ಕೆ, ಇಲ್ಲಿಂದ ಈ ಆಯುಷ ರೇಖೆಯಿಂದ ಒಂದು ರೇಖೆ ಹೀಗೆ ಶನಿ ಪರ್ವಕ್ಕೆ ಬಂದಿರಬೇಕು. ಶನಿ ಪರ್ವಕ್ಕೆ ಒಂದು ರೇಖೆ, ಇನ್ನೊಂದು ರೇಖೆ ಇದನ್ನು ಹೀಗೆ ವಿದ್ಯಾ ಅಂದರೆ ಜ್ಞಾನ ರೇಖೆಯನ್ನು ತಗಲಿರಬೇಕು. ರೇಖೆಯಿಂದ ಈ ಮೇಲೆದ್ದು ಒಂದು ರೇಖೆ ಶನಿ ಪರ್ವವನ್ನು ತಲುಪಿರಬೇಕಿದ್ದರೆ, ಹಾಗೆಯೇ ಆಯುಷ ರೇಖೆಯಿಂದ ಒಂದು ರೇಖೆ ವಿದ್ಯಾ ರೇಖೆ ಅಂದರೆ ನಮ್ಮ ಜ್ಞಾನ ರೇಖೆಯನ್ನು ತಲುಪಿದ್ದರೆ ಅವರು ಸ್ವಂತವಾಗಿ ನಿವೇಶನ ಹೊಂದುತ್ತಾರೆ, ಅಲ್ಲಿ ಮನೆಯನ್ನು ಕಟ್ಟಿಸುತ್ತಾರೆ, ಆಸ್ತಿಯನ್ನು ಮಾಡುತ್ತಾರೆ ಎಂದು ಸೂಚನೆಯಾಗಿದೆ ಎಂದು ತಿಳಿದುಕೊಳ್ಳಬೇಕು. ಯಾವುದು ಇದನ್ನು ನಾವು ಪ್ರೋಗ್ರೆಸಿವ್ ಲೈನ್ಸ್ ಅಂತೀವಿ. ಈ ಪ್ರೋಗ್ರೆಸಿವ್ ಲೈನ್ಸ್ ಯಾರ ಹಸ್ತದಲ್ಲಿ ಒಂದು ಶನಿ ಪರ್ವಕ್ಕೆ ಬಂದಿರುತ್ತೋ, ಒಂದು ಜ್ಞಾನ ರೇಖೆಗೆ ಬಂದಿದ್ದರೆ ಇವರು ಸ್ವಂತವಾಗಿ ಭೂಮಿಗೆ ಸಂಬಂಧಪಟ್ಟಂತೆ ಆಸ್ತಿಯನ್ನು ಮಾಡುವಂತಹ ಜನ ಅದೃಷ್ಟವಂತರಾಗಿರುತ್ತಾರೆ ಎಂದು ಹೇಳ್ತೇವೆ. ಅವರು ಅಂದರೆ ಹೀಗೆ ಜ್ಞಾನರೇಖೆ ಹೋಗಿರುವ ಜ್ಞಾನರೇಖೆಗೆ ಹೋಗಿರುವಂತಹ ಪ್ರೋಗ್ರೆಸ್ ಲೈನ್ ಇದ್ದರೆ ಅವರು ತಮ್ಮ 25ನೇ ವಯಸ್ಸಿನ ಒಳಗೆ ಮನೆಯನ್ನು ಕಟ್ಟಿಸುತ್ತಾರೆ ಅಥವಾ ನಿವೇಶನವನ್ನು ಹೊಂದುತ್ತಾರೆ ಎಂಬುದರ ಸೂಚನೆ. ಆದರೆ 25ರಿಂದ 27 ವರ್ಷದೊಳಗೆ ಇವರು ಮನೆ ಅಥವಾ ನಿವೇಶನವನ್ನು ಕೊಂಡುಕೊಂಡು ತಮ್ಮ ಹೆಸರಿನಲ್ಲಿ ಆಸ್ತಿಯನ್ನು ಮಾಡಿಕೊಳ್ಳುತ್ತಾರೆ. ಹಾಗೆ ಶನಿ ಪರ್ವಕ್ಕೆ ಹೋಗಿದ್ದರೆ ಮಾತ್ರ, ಇದು ಶನಿ ಪರ್ವಕ್ಕೆ ಹೋಗಿದ್ದರೆ, ಈಗ ನೋಡಿ ಶನಿ ಪರ್ವಕ್ಕೆ ಹೋದ ಪ್ರೋಗ್ರೆಸಿವ್ ಲೈನ್ ಇದ್ದರೆ ಅವರು 45ರ ವಯಸ್ಸಿನ ಮೇಲೆ 50ನೇ ವಯಸ್ಸಿನ ಒಳಗೆ ನಿವೇಶನ ಅಥವಾ ಮನೆಯನ್ನು ಕಟ್ಟಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಎಂಬುದರ ಸೂಚನೆ. ಅವರು 45ರಿಂದ
50ನೇ ವಯಸ್ಸಿನೊಳಗೆ ಆಸ್ತಿಯನ್ನು ಮಾಡುವಂತಹ ಸಾಧ್ಯತೆ ಇದೆ ಎಂಬುದನ್ನು ಸೂಚಿಸುತ್ತದೆ. ಶನಿ ಪರ್ವಕ್ಕೆ ಪ್ರೋಗ್ರೆಸಿವ್ ರೇಖೆ ತಲುಪಿದ್ದರೆ ಅವರು ಮಾಡಿರುವ ಮನೆ ಅಥವಾ ಆಸ್ತಿಯಿಂದ ಮನಸ್ಸಿಗೆ ಸಂತೋಷ, ತೃಪ್ತಿ ಅನುಭವಿಸುತ್ತಾರೆ. ಅಂದರೆ ಈ ರೀತಿಯಲ್ಲಿ ಇವರು ಈ ರೇಖೆ ಇದ್ದರೆ ಅವರು ಕಟ್ಟಿಸಿರುವಂತಹ, ಅವರು ಮಾಡಿರುವಂತಹ ಮನೆಯಲ್ಲಿ ಅವರಿಗೆ ಸಮಾಧಾನ, ನೆಮ್ಮದಿ, ಸಂತೋಷ ಇರುತ್ತದೆ ಎಂದು ತಿಳಿಯಬಹುದು. ಅಥವಾ ಅವರು ಕೊಂಡುಕೊಂಡ ಆಸ್ತಿಯಿಂದಲೂ ಅವರಿಗೆ ಸಂತೋಷ, ಸಮಾಧಾನ, ನೆಮ್ಮದಿ ಎಲ್ಲವೂ ಸಿಗುವಂತಹ ಸಾಧ್ಯತೆ ಇದೆ ಎಂದು ಅದರ ಸೂಚನೆಯಾಗಿರುತ್ತದೆ. ಇನ್ನು ಗುರುಪರ್ವಕ್ಕೆ ಪ್ರೋಗ್ರೆಸಿವ್ ಲೈನ್ ಹೀಗೆ ಬಂದಿದೆ. ಇದು ಗುರುಪರ್ವಕ್ಕೆ ಬಂದಂತಹ ಪ್ರೋಗ್ರೆಸ್ ಲೈನು. ಈ ಗುರುಪರ್ವಕ್ಕೆ ಪ್ರೋಗ್ರೆಸಿವ್ ಲೈನ್ ಬಂದಿದ್ದರೆ ಪ್ರೋಗ್ರೆಸ್ ಲೈನ್ ಬರೋದು ಆಯುಷ ರೇಖೆಯಿಂದ ಎಂಬುದನ್ನು ಮರೆಯಬಾರದು. ಪಿತ್ರಾರ್ಜಿತವಾದ ಅಥವಾ ಇವರಿಗೆ ಪಿತ್ರಾರ್ಜಿತವಾಗಿ ತಂದೆಯಿಂದ ಅಥವಾ ಅವರ ತಾತನಿಂದ ಯಾವುದಾದ್ರೂ ಬಂದಂತಹ ಅಮ್ಮನಿಂದ, ಅಪ್ಪನಿಂದ ಯಾರ್ದಾದ್ರು ಬಂದಂತಹ ಆಸ್ತಿ ದೊರೆಯುತ್ತದೆ. ಅಥವಾ ಮದುವೆ ಆದ ಮೇಲೆ ಮದುವೆ ಸಂಗಾತಿಯ ಕಡೆಯಿಂದ ಆಸ್ತಿ ಅಥವಾ ಮನೆಯನ್ನು ಹೊಂದುವಂತಹ ಸಾಧ್ಯತೆ ಇದೆ ಎಂಬುದನ್ನು ಅದು ಸೂಚಿಸುತ್ತದೆ. ಆದರೆ ಆಸ್ತಿಯಿಂದ ಇವರಿಗೆ ತೃಪ್ತಿ ಇರುವುದಿಲ್ಲ, ಸಮಾಧಾನ ಇರುವುದಿಲ್ಲ ಎಂಬುದನ್ನು ತಿಳ್ಕೋಬೇಕು. ಇಂಥವರಿಗೆ ಶಾಂತಿ, ನೆಮ್ಮದಿ, ಸಮಾಧಾನ, ತೃಪ್ತಿ ಇರೋದಿಲ್ಲ. ನನಗೆ ಇಷ್ಟು ಸಾಲದು ಎಂಬಂಥ ಅಭಿಪ್ರಾಯ ಯಾವಾಗಲೂ ಮನಸ್ಸನ್ನು ಕೊರೆಯುತ್ತಾ ಇರುತ್ತದೆ. ಇಲ್ಲಿ ನೋಡಿ, ಈಗ ನಮಗೆ ಗೊತ್ತಿದೆ ಇದು ಕೇತು ಪರ್ವ. ಇಲ್ಲಿ ಮೀನಿನ ಚಿಹ್ನೆ ಇದ್ದರೆ, ಇಲ್ಲಿ ಕೇತು ಪರ್ವದಲ್ಲಿ ಮೀನಿನ ಚಿಹ್ನೆ ಇದ್ದರೆ ಅಥವಾ ಚೌಕಾಕಾರದ ಚಿಹ್ನೆ ಇದ್ದರೆ, ಚೌಕಾಕಾರದ ಚಿಹ್ನೆ ಇದ್ದರೆ ಯಾವುದು ಮೀನಿನ ಚಿಹ್ನೆ ಅಥವಾ ಚೌಕಾರ ಚಿಹ್ನೆ ಅಥವಾ ವೃತ್ತ ಚಿಹ್ನೆ. ವೃತ್ತ ಅಂದರೆ ಹಿಂಗೆ ರೌಂಡ್ ಅಪ್ ಇರುತ್ತೆ, ಸರ್ಕಲ್ ಇದ್ದರೆ ಅವರು ಆಸ್ತಿಯನ್ನು ಮಾಡುತ್ತಾರೆ, ಅವರು ಜಮೀನನ್ನು ಕೊಂಡುಕೊಳ್ಳುತ್ತಾರೆ, ನಿವೇಶನ ಮಾಡುತ್ತಾರೆ, ಅವರಿಗೆ ಸ್ವಂತ ಮನೆಯನ್ನು ಕಟ್ಟಿಕೊಳ್ಳುವಂತಹ ಅವರು ಅದಕ್ಕಾಗಿ ಹೆಚ್ಚಿನ ಶ್ರಮವನ್ನು ಪಡಬೇಕಾಗುತ್ತದೆ. ಅವರು ಮನೆಯನ್ನು ಕಟ್ಟಿಸಿಕೊಳ್ತಾರೆ, ನಿವೇಶನ ಮಾಡೋದು, ಅದಕ್ಕಾಗಿ ಹೆಚ್ಚು ಶ್ರಮ ಪಡಬೇಕಾಗುತ್ತದೆ. ಅವರು ಕಷ್ಟಪಟ್ಟು ದುಡಿದು ಆಸ್ತಿ ಮಾಡುತ್ತಾರೆ, ಮನೆಯನ್ನು ಕಟ್ಟಿಸುತ್ತಾರೆ ಎಂಬುದರ ಸೂಚನೆ ಅದು. ಅದೇ ರೀತಿ ಇಲ್ಲಿ ನೋಡಿ, ಈಗ ಇಲ್ಲಿ ದೊಡ್ಡದಾದ ಈ ಗುರುಪರ್ವದಲ್ಲಿ ದೊಡ್ಡದಾದ ಚೌಕಾಕೃತಿ ಇದ್ದರೆ ಇವರು ಸಹ ಮನೆ ಅಥವಾ ನಿವೇಶನವನ್ನು ಕೊಂಡುಕೊಳ್ಳುವ ಅದೃಷ್ಟವಂತರೆಂದು ತಿಳಿಯಬಹುದು. ಅಂದರೆ ಚೌಕಾಕೃತಿ ರಕ್ಷಣೆ ಕೊಡುವ ಚಿಹ್ನೆ. ಅಂದರೆ ಎಲ್ಲಿ ಚೌಕಾಕೃತಿ ಇರಲಿ ಅದು ನಮ್ಮ ಜೀವನದಲ್ಲಿ ಹಲವಷ್ಟು ರೀತಿಯಲ್ಲಿ ಕಷ್ಟ ಬಂದಾಗ ರಕ್ಷಣೆ ಕೊಡುತ್ತದೆ, ರೋಗ ಬಂದಾಗ ರೋಗವು ಗುಣವಾಗಿರುವಂತಹ ರಕ್ಷಣೆಯನ್ನು ಕೊಡುತ್ತದೆ ಎಂಬುದನ್ನು ಸೂಚಿಸುವ ಚಿಹ್ನೆಗಳಾಗಿದೆ. ಅಂದರೆ ಈಗ ಹೇಳಿದಂತಹ ಈ ಎಲ್ಲ ಚಿಹ್ನೆಗಳು ಆಸ್ತಿ ಮತ್ತು ಮನೆಯನ್ನು ಮಾಡಿಕೊಳ್ಳುವಂತಹ ಅದೃಷ್ಟವನ್ನು ತಂದುಕೊಡುವ ಸೂಚನೆಯಾಗಿದೆ. ಆದರೆ ಅದಕ್ಕಾಗಿ ಶ್ರಮ ಪಡಬೇಕು, ಗುರಿ ಇಟ್ಟುಕೊಂಡು ಕೆಲಸ ಮಾಡಬೇಕು. ಆಗ ಮಾತ್ರ ಅವರು ಅಂದುಕೊಂಡ ಹಾಗೆ ನಿವೇಶನವನ್ನು ಕೊಂಡುಕೊಳ್ಳಲು ಸಾಧ್ಯವಾಗುತ್ತದೆ, ಮನೆಯನ್ನು ನಿರ್ಮಿಸಿಕೊಳ್ಳಲು ಸಾಧ್ಯವಾಗುತ್ತದೆ, ಆಸ್ತಿಯನ್ನು ಅಂದರೆ ಜಮೀನಿಗೆ ಸಂಬಂಧಪಟ್ಟ ಆಸ್ತಿಯನ್ನು ಪಡೆದು ಸುಖವಾದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಎಂಬ ಸೂಚನೆಗಳು. ಶ್ರಮ ಮತ್ತು ಪ್ರಯತ್ನ ಅತಿ ಮುಖ್ಯ ಎಂಬುದನ್ನು ಯಾರೂ ಮರೆಯಂಗಿಲ್ಲ. ಲಂಬ ಮತ್ತು ಅಡ್ಡಗೆರೆಗಳಿಗೆ ಅವರು ನಿವೇಶನ ಜಮೀನು ಕೊಂಡುಕೊಳ್ಳುವಂತಹ ಮೊದಲು ತುಂಬ ಎಚ್ಚರ ವಹಿಸಬೇಕು. ಇಲ್ಲಿ ನೋಡಿ, ಈ ಥರ ಇದು ಯಾವುದು ಲಂಬರೇಖೆಗಳು ಅಥವಾ ಇಲ್ಲಿ ಲಂಬರೇಖೆಗಳು, ಈ ಲಂಬರೇಖೆಗಳು
ಯಾವುದರಲ್ಲಿ ಮಂಗಳ 1 ಮತ್ತು ಮಂಗಳ 1 ಮಂಗಳ 2ರಲ್ಲಿ ಇಂಥ ರೇಖೆಗಳಿದ್ದರೆ ಅವರು ಯಾವುದೇ ಜಮೀನು ಅಥವಾ ಆಸ್ತಿಯನ್ನು ಕೊಂಡುಕೊಳ್ಳುವ ಮೊದಲು ಅದರ ಬಗ್ಗೆ ತುಂಬ ಯೋಚನೆ ಮಾಡಿ ಅದರ ಬಗ್ಗೆ ಪರಿಶೀಲಿಸಿ ಅದಕ್ಕೆ ಯಾವುದೇ ತಂಟೆ ತಕರಾರು ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡು ಅದನ್ನು ಕೊಂಡುಕೊಳ್ಳಬೇಕು. ಇಲ್ಲವಾದರೆ ಮುಂದೆ ಅವರಿಗೆ ಸಮಸ್ಯೆಗಳು ಎದುರಾಗುತ್ತದೆ. ಅದನ್ನು ತಮ್ಮದಾಗಿಸಿಕೊಳ್ಳಲು ಬಹಳಷ್ಟು ಕಷ್ಟಪಡಬೇಕಾಗುತ್ತದೆ. ಕೇಸು ನ್ಯಾಯಾಲಯ ಎಂದು ತಿರುಗಬೇಕಾಗುತ್ತದೆ ಎಂಬುದು ಸದಾ ನೆನಪಿರಬೇಕು. ಯಾರಿಗೆ ಮಂಗಳದಲ್ಲಿ ಇಂತಹ ಲಂಬ ರೇಖೆಗಳಿದ್ದರೆ ಅವರು ಯೋಚನೆ ಮಾಡಿ ಬಹಳ ಎಚ್ಚರಿಕೆಯಿಂದ ಮಾತ್ರ ಇಂತಹ ನಿವೇಶನವಾಗಲಿ ಜಮೀನಾಗಲಿ ಆಸ್ತಿಯನ್ನಾಗಲಿ ಕೊಂಡುಕೊಳ್ಳುವಾಗ ಪರಿಶೀಲನೆ ಮುಖ್ಯವಾಗಿರುತ್ತದೆ. ಇದು ಹಿಂದೆ ನಾವು ಹೇಳ್ತಾ ಬಂದಿದ್ದು ಏನು, ಇಂತಹ ವಿಚಾರಗಳು ತುಂಬ ಜನಕ್ಕೆ ಒಂದು ಸಮಸ್ಯೆ ಕಾಡ್ತಾ ಇದೆ. ಅದಕ್ಕೆ ಸಮಸ್ಯೆಗಳಾಗಲು ಕಾರಣವೇನು, ಆಸ್ತಿ ಕಂಡುಕೊಳ್ಳಲು ಯಾವ ರೀತಿಯಲ್ಲಿ ಕೆಲವರಿಗೆ ಸರಳವಾಗಿ ಆಸ್ತಿಯನ್ನು ಮಾಡುವಂತಹ ಸೂಚನೆಗಳಿರುತ್ತದೆ, ಮತ್ತು ಕೆಲವರಿಗೆ ಕಷ್ಟಪಟ್ಟು ಆಸ್ತಿಯನ್ನು ಮಾಡುವಂತಹ ಸೂಚನೆಗಳಿರುತ್ತದೆ. ಇಂತಹ ಸೂಚನೆಗಳು ಇರುವ ರೇಖೆಗಳನ್ನು ನೋಡಿ ಅದಕ್ಕಾಗಿ ಪ್ರಯತ್ನಪಟ್ಟು ದುಡಿತಾ ಬಂದರೆ ಅವರು ಆಸ್ತಿವಂತರಾಗುತ್ತಾರೆ, ಜಮೀನನ್ನು ಹೊಂದುತ್ತಾರೆ, ಹಣಕಾಸಿನ ಸ್ಥಿತಿ ಉತ್ತಮಗೊಳ್ಳುತ್ತದೆ, ಅವರ ಜೀವನವು ಉತ್ತಮವಾಗಿರುತ್ತದೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗುತ್ತೀರಿ, ಸಂತೋಷಕರವಾದ ಜೀವನ ನಿಮಗೆ ಲಭಿಸುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮ್ಮ ಭವಿಷ್ಯ ತಿಳಿಯುವಂಥ ಕುತೂಹಲ ನಂಬಿಕೆ ಇದ್ದವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತಾದರೂ ಕಳಿಸಿ, ಹಾಯ್ ಅಂತಾದರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು, ನಿಮ್ಮ ನಿಖರವಾದ ಭವಿಷ್ಯವನ್ನು, ನೀವು ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ ಎಂಬುದನ್ನು ತಿಳಿಸಲಾಗುವುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.